ಅಲ್ಲಿಂದ ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ ಈ ಭಾಗದಲ್ಲಿ ಯಾವ ದೇವೇಗೌಡರಿಗೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಈ ಸಮಾಜ 14ರಲ್ಲಿ 12 ಸ್ಥಾನಗಳನ್ನು ನೀವು ಗೆಲ್ಲಿಸ್ಕೊಟ್ರಿ. ಹಾಸನದ ನಮ್ಮ ಅಪರಾಧ, ಹಾಸನ ಜನ ನಮ್ಮನ್ನು ಸೋಲಿಸಲಿಲ್ಲ. 14 ಮೊದಲನೇ ಚುನಾವಣೆಯಲ್ಲಿ 13 ಸ್ಥಾನಗಳನ್ನು ನಾವು ಗೆಲ್ತಕ್ಕಂಥ ಶಕ್ತಿ ಈ ಭಾಗದ ಜನತೆ, ನನ್ನ ತಂದೆ ತಾಯಿಗಳು ನೀವೇನು ಕೊಟ್ಟಿದ್ದೀರಿ. ನಾನಿವತ್ತಲ್ಲ ಮಂತ್ರಿ ಆಗಿದ್ದರೆ ಈ ಗೌರವ ಈ ಭಾಗದ ನನ್ನ ಜನತೆ ಮೈಸೂರಿನಿಂದ ಪ್ರಾರಂಭ ಆಗಿ ಚಿತ್ರದುರ್ಗವರೆಗೆ ಬಿಜೆಪಿ JDSನ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಟ್ಟದ್ದೇನಿದೆ. ಜನತಾದಳ ಗೆದ್ದಿದ್ದು 3ರಲ್ಲಿ 2 ಸೀಟು. ಇವತ್ತು ಗೌರವಾನ್ವಿತ ಪ್ರಧಾನಮಂತ್ರಿಗಳು ನನಗಿವತ್ತು ದೊಡ್ಡ ಮಟ್ಟದ ಸ್ಥಾನ ಕೊಟ್ಟಿದ್ರೆ ಅದು ದೇವೇಗೌಡರ ಬಗ್ಗೆ ಇರ್ತಕ್ಕಂಥ ಅವರಲ್ಲಿ ಆ ಒಂದು ಅಭಿಮಾನ, ದೇವೇಗೌಡರ ಬಗ್ಗೆ ಇರ್ತಕ್ಕಂಥ ಪ್ರೀತಿ ಅವರಲ್ಲಿ. ಅದ್ರ ಜೊತೆಗೆ ನೀವು ನನಗೆ ಕೊಟ್ಟಂಥ ಶಕ್ತಿ. ಇವತ್ತೇನು ಕುಮಾರಸ್ವಾಮಿ ಇವತ್ತು ಜೈಲಿನಲ್ಲಿ ಇವತ್ತು ಗುರುತಿಸ್ತಾರೆ ಅಂದರೆ ಈ ಗುರುತನ್ನು ಮಾಡ್ತಕ್ಕಂಥ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ನನ್ನನ್ನು ಬೆಳೆಸಿರ್ತಕ್ಕಂಥ ಈ ಭಾಗದ ಪುಣ್ಯಾತ್ಮ ತಂದೆ ತಾಯಿಗಳು, ಯುವಕರು ಈ ಶಕ್ತಿ ಕೊಟ್ಟಿದ್ದೀರಿ. ಒಂದು ಮಾತನ್ನ ಹೇಳ್ತೇನೆ, ನಾನು ಬೆಳೆಸಿರ್ತಕ್ಕಂಥ ಈ ಒಂದು ಜಿಲ್ಲೆಯ ಜನತೆ ಮುಂದೆ ನಾನು ರಾಮನಗರ ಜಿಲ್ಲೆಯನ್ನು ಮರೆಯವನಲ್ಲ, ರಾಜ್ಯವನ್ನು ಮರೆಯವನಲ್ಲ. ಭಗವಂತ ನನಗೆ 3ನೇ ಬಾರಿ ಜೀವ ಕೊಟ್ಟಿರ್ತಕ್ಕಂಥದ್ದು, ನನ್ನನ್ನು ಉಳಿಸಿರ್ತಕ್ಕಂಥದ್ದು ಈ ಭೂಮಿ ಮೇಲೆ. ಈ ನಾಡಿಗೆ ನನ್ನಿಂದ ಏನೋ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಭಗವಂತ ನನ್ನನ್ನು ಇವತ್ತು ಏನು ಉಳಿಸಿದ್ದಾನೆ. ಪಾಂಡವಪುರದ ನನ್ನ ಜನತೆಯ ಮುಂದೆ ಹೇಳ್ತೇನೆ, ಈ ಒಂದು ಗಂಡು ಮೆಟ್ಟಿನ ಸ್ಥಳ ಅಂತ ಹೇಳ್ತೇನೆ. ಈ ಒಂದು ಜಿಲ್ಲೆಯನ್ನ ಸ್ವಾಭಿಮಾನಕ್ಕೆ, ಸ್ವಾಭಿಮಾನದ ಹೆಸರಿನಿಂದ ನಡೀತು. ಆ ಸ್ವಾಭಿಮಾನದ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಸ್ವಾಭಿಮಾನ, ಗೌರವಕ್ಕೆ, ಬಡತನಕ್ಕೆ, ನ್ಯಾಯಕ್ಕೆ ಗೌರವ ಕೊಡ್ತಕ್ಕಂಥ ಒಂದು ಜಿಲ್ಲೆ ಪ್ರಥಮ ಸ್ಥಾನದಲ್ಲಿ ರಾಜ್ಯದಲ್ಲಿ, ದೇಶದಲ್ಲಿದ್ದರೆ ಅದು ಈ ಮಂಡ್ಯ ಜಿಲ್ಲೆ. ಹಲವಾರು ಬಾರಿ ನಿರೀಕ್ಷಿಸಿದ್ದೀರಿ, ಅಭಿಮಾನಿಯಿಂದ ಮತ ಕೊಟ್ಟಿದ್ದೀರಿ. ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ ಅಂದಾಗ 9ರಲ್ಲಿ 8 ಸ್ಥಾನ ಗೆಲ್ಲಿಸಿದ್ರಿ. SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂದಾಗ 8 ಸ್ಥಾನ ಗೆಲ್ಲಿಸಿದ್ರಿ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾನೆ ಅಂದಾಗ 7 ಸ್ಥಾನ ಗೆಲ್ಲಿಸ್ಕೊಟ್ರಿ. ಈಗ ಪೇಪರ್ ತನ್ನು ಒಬ್ರು ಕೇಳಿದ್ರಲ್ಲ, ಅವರು ಆಗಲಿ ಅಂತ ಹೇಳಿ ಅವ್ರಿಗೂ ನೀವು 6 ಸ್ಥಾನ ಕೊಡ್ತೀವಿ. 6 ಸ್ಥಾನ ಕೊಡ್ತೀವಿ. ನೀವು ಕೊಟ್ಟಿದ್ದು ಏನಾಗ್ತಿದೆ ಈಗ? ಅದೆಲ್ಲ ಬೆಂಗಳೂರಿನಲ್ಲಿ ಕಸ ಎತ್ತೋದಕ್ಕೂ 30 ವರ್ಷಕ್ಕೆ ಅವನ ಬ್ಲ್ಯಾಕ್ ಲಿಸ್ಟ್ ಇರೋ ಕಾಂಟ್ರಾಕ್ಟ್ರಿಗೆ 30 ವರ್ಷಕ್ಕೆ ಲೀಸ್ ಕೊಟ್ಟು 45,000 ಕೋಟಿಗೆ. ಇನ್ನು 30 ವರ್ಷಕ್ಕೆ ನಾವು ಬದುಕಿರಲ್ಲ, ಅವರು ಬದುಕಿರಲ್ಲ. 30 ವರ್ಷಕ್ಕೆ ಏನಾಗಿರ್ತದೆ ಪ್ರಪಂಚ? 45,000 ಕೋಟಿಲಿ 15,000 ಕೋಟಿ ಕಿಕ್ ಬ್ಯಾಕ್ ತಗೊಂಡು ನಿಮ್ಮ ಪೇಪರು ಪೆನ್ನು ಕೊಟ್ಟರಲ್ಲ, ಅದು ಉಪಯೋಗ ಮಾಡ್ತಾ ಇದ್ದಾರೆ. ನೀವು ನನಗೆ ಕೊಟ್ಟ ಶಕ್ತಿನ ಕೇಂದ್ರದಲ್ಲಿ ಇವತ್ತೇ ನರೇಂದ್ರ ಮೋದಿ ಅವರು ಗುರುತಿಸಿದ್ದಾರೆ. ನನ್ನ ಜನತೆಯ ಋಣ, ಈ ರಾಜ್ಯದ, ದೇಶದ ಜನತೆಯ ಋಣವನ್ನು ತೀರಿಸಲಿಕ್ಕೆ ಈ ದೇಹ ಮುಡುಪಿಟ್ಟಿದ್ದೇನೆ. ನಮ್ಮ ಕಾಂಗ್ರೆಸ್ನ ಯಾವುದೇ ವ್ಯಕ್ತಿಗಳು ಅವರಿಂದ ನನಗೆ ಸರ್ಟಿಫಿಕೇಟ್ ಬೇಡ, ಈ ಭೂಮಿಗೆ ಹೋಗ್ಬೇಕಾದ್ರೆ ನನಗೆ ಬೇಕಾಗಿರೋ ಸರ್ಟಿಫಿಕೇಟು ನನಗೆ ಬೆಳೆಸಿರ್ತಕ್ಕಂಥ ಪುಣ್ಯಾತ್ಮರು ನಾನು ಈ ಭೂಮಿಗೆ ಹೋಗ್ಬೇಕಾದ್ರೆ. ಇಲ್ಲಪ್ಪ, ಇವನು ದೇವೇಗೌಡರ ಮಗನಾಗಿ ದೇವೇಗೌಡರು ಸಾಧನೆ ಮಾಡಲಿಕ್ಕೆ ಆಗದೇ ಇದ್ದಂಥದ್ದನ್ನು ಪೂರೈಸಿ ಅವರ ತಂದೆಯ ಹೆಸರನ್ನು ಉಳಿಸಿದ ಈ ಹೆಸರನ್ನು ನಾನಿವತ್ತು ಚಿರಾಯವಾಗಿ ಈ ಭೂಮಿಯಲ್ಲಿ ಪಡಿಬೇಕು ಅಂತ ಹೇಳಿ ಮೌನವಾಗಿ ನನ್ನ ರಾಜಕೀಯ ಜೀವನದ 7 ಬೀಳುಗಳೇನಿದೆ, ಸೋತಿದ್ದೇವೆ, ಗೆದ್ದಿದ್ದೇವೆ, ಉಳಿಸಿದ್ದೇವೆ, ಬೆಳೆಸಿದ್ದೀರಿ. ನಿಮ್ಮ ಋಣ ತೀರಿಸೇ ಈ ಮಣ್ಣಲ್ಲಿ ಮಣ್ಣಾಗ್ತಕ್ಕಂಥದ್ದು. ಅದು ಹೊರತುಪಡಿಸಿ ನಾನು ಸುಲಭವಾಗಿ ಭೂಮಿಗೆ ಹೋಗೋದಿಲ್ಲ, ಸುಲಭವಾಗಿ ನನ್ನ ತೆಗಿಲಿಕ್ಕಾಗೋದಿಲ್ಲ. ಆ ದೇವರ ಶಕ್ತಿ ನಿಮ್ಮ ಆಶೀರ್ವಾದ ಭಗವಂತ ನನಗೆ ಕೊಟ್ಟಿದ್ದಾನೆ. ಆದರೆ ಒಂದೊಂದು ಕ್ಷಣ ನಾನು ಈ ಒಂದು ವೇದಿಕೆ ಮುಖಾಂತರ ಹೇಳ್ತೇನೆ, ಒಂದೊಂದು ಕ್ಷಣ ನನ್ನ ಸಮಯವನ್ನು ವ್ಯರ್ಥ ಮಾಡಿದೆ, ಒಂದೊಂದು ಕ್ಷಣ ನಾನು ವ್ಯರ್ಥ ಮಾಡಿದೆ. ಈ ನಾಡಿನ ಒಬ್ಬ ಸಣ್ಣ ಕುಟುಂಬ, ನನಗೆ ಜಾತಿ ಪ್ರಶ್ನೆ ಇಲ್ಲ. ನನ್ನ ಸಮಾಜ, ನನ್ನ ಒಕ್ಕಲಿಗ ಸಮಾಜ ನನ್ನನ್ನು ಬೆಳೆಸಿದ್ದೀರಿ, ದೇವೇಗೌಡರನ್ನು ಬೆಳೆಸಿದ್ದೀರಿ.